ಮೇಂಟೆನೆನ್ಸು ಆಗುತ್ತೆ, ಕೌಶಲ್ಯನೂ ಸಿಗುತ್ತೆ, ಏನೋ ಒಂದು ಸ್ಕಿಲ್ಲು ಸಿಗುತ್ತೆ. ಇಲ್ಲಿದ್ರೆ ಸುಮ್ಮನೆ ನಾವು ದೊಡ್ಡದಾಗಿ ಕಟ್ಟಿಸ್ಬಿಟ್ಟು ಅದೂ ಒಂದು ದನದ ಕೊಟ್ಟಿಗೆ, ದೊಡ್ಡ ಪ್ರಮಾಣದ ದನದ ಕೊಟ್ಟಿಗೆ ಆಗಬಾರ್ದು. ಸೊ ಅದಕ್ಕೆ ಅವ್ರ ಜೊತೆ ಆಗಲೇ ಮಾತನಾಡಿದ್ದೇವೆ. ಅವರು ಕೂಡ ಸ್ವಲ್ಪ ಆ ಲ್ಯಾಂಡ್ ಬೇಡ, ಇನ್ನೂ ದೊಡ್ಡದಾಗಿ ನೋಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ನಾವು ಹೋಗಿ ನೋಡ್ಕೊಂಡು ಬಂದಿರೋದು. ಸೊ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ವಿ ವಿಲ್ ಪರ್ಸ್ಯೂ ದಟ್ ಮ್ಯಾಟರ್ ವಿತ್ ದೆಮ್ ಆಲ್ಸೋ ಆ್ಯಂಡ್ ವಿತ್ ಅದರ್ ಕಂಪನೀಸ್ ಆಲ್ಸೋ. ಯಾಕಂದರೆ ನಮಗೆ ಕೋಚಸ್ ಇಂಪಾರ್ಟೆಂಟ್ ಇದ್ದಾರೆ. ಈಗ ನಿಮ್ಮ ಸ್ಟೇಡಿಯಂನಲ್ಲೂ ಅದೇ ಪ್ರಯತ್ನ ನಾವು ಮಾಡ್ತಾ ಇರೋದು. ಈಗ ಲಾಸ್ಟ್ ಟೈಮ್ ನಾವು ಒಂದು ಟೆನ್ನಿಸ್ ಟೂರ್ನಮೆಂಟ್ ಮಾಡಿದ್ವಿ, ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್ ಕಡೆಯಿಂದ. KSLTA ಅವರು ಬಂದು ಇಲ್ಲಿ ಟೆನ್ನಿಸ್ ಹೇಳ್ಕೊಳಕ್ಕೆ ತಯಾರಿದ್ದಾರೆ. ಆದರೆ ಅಲ್ಲಿ ಲೋಪ ಏನಾಗಿರೋದಂದರೆ ಅವ್ರದ್ದಾದಂಥ ಒಂದು ಟ್ರಸ್ಟ್ ಮಾಡ್ಕೊಂಡಿಲ್ಲ. ಅವರು ಟ್ರಸ್ಟ್ ಮಾಡ್ಕೊಂಡು ಅಲ್ಲಿಂದ ಡಿಪ್ಲಾಯ್ ಮಾಡಬೇಕು ಅಂತ ಮಾಡಿದ್ದಾರೆ. ಟ್ರಸ್ಟ್ ಏನೋ ಈ ತಿಂಗಳಾಗುತ್ತೆ, ಮುಂದಿನ ತಿಂಗಳಿಂದ ಅಥವಾ ಮ್ಯಾಕ್ಸಿಮಮ್ 2 ತಿಂಗಳ ಒಳಗಡೆ ಅವರೇ ಕೋಚಸನ್ನು ಅಪಾಯಿಂಟ್ ಮಾಡಿ ಇಲ್ಲಿ ತರಬೇತಿ ಕೊಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಅಲ್ಟಿಮೇಟ್ಲಿ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಕ್ಡ್ ಬೈ ಕೋಚಿಂಗ್ ಇದ್ದರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಇಲ್ಲದಿದ್ದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯವಾಗಿದೆ. ಸೊ ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ದೇ ಆರ್ ಲುಕ್ಕಿಂಗ್ ಮಿನಿಮಮ್ 42 acres ಮಿನಿಮಮ್. ಇಲ್ಲ, ನಾವು ಎಲ್ಲ ನೋಡಿ ಬಂದಿದ್ದೀವಿ, ಕೂತ್ಕೊಂಡೆ ನೋಡಬೇಕಲ್ಲ, ಖಾತೆ ಗೀತೆ ಎಲ್ಲ ತೆಗಿಬೇಕು. ಕೆಲವು ಜನ ಏನೋ ಆಗಲೇ ಅಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ. ಸೊ ಅವೆಲ್ಲ ಸ್ವಲ್ಪ ಚೆಕ್ ಮಾಡ್ತೀವಿ. ಬಟ್ ಮೋರ್ ಆರ್ ಲೆಸ್ ಕ್ಲಿಯರ್ ಇದೆ ಎವ್ರಿಥಿಂಗ್. 33 crores ಅದಕ್ಕೆ ಮಳೆಗಾಲ ಆದಮೇಲೆ ಈಗ ಅನುದಾನ ನಾವು ಕೊಟ್ಟಿದ್ದೀವಲ್ಲ, ಈಗ ಅದಕ್ಕೆ ನಾನು ಹೇಳ್ತಾ ಇರೋದು, ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸ್ತಾ ಇಲ್ಲ ನಾನು. ಎಲ್ಲನೂ ಕೂಡ ನೀಲಿ ನಕ್ಷೆ ತಯಾರು ಮಾಡಿ, ಯಾರು ರಾಹುಲ್ ದ್ರಾವಿಡ್ ಮತ್ತು ಪ್ರಕಾಶ್ ಪಡ್ಕೋಣೆ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಯಾರು ಮಾಡಿದ್ದಾರೆ ಅವರನ್ನೇ ನಾನು ಖಾಸಗಿಯಾಗಿ ಕರೆಸಿ ಅವರ ಪ್ಲ್ಯಾನ್ ಪ್ರಕಾರನೇ ನಾವು ಮಾಡ್ತಾ ಇರೋದು. ಇನ್ನೂ ಒಂದು 6 ತಿಂಗಳಲ್ಲಿ ಇವೆಲ್ಲ ರೆಡಿ ಆಗುತ್ತೆ. ಅದು ನೋಡಿ ಪ್ರಸಾದ್, ಈಗ 2-3 ಇದು ಈ ಸಬ್ಜೆಕ್ಟ್ ನನಗೆ ಯಾಕೆ ಚೆನ್ನಾಗಿ ಗೊತ್ತು ಅಂದರೆ ಪ್ರವಾಸೋದ್ಯಮ ಸಚಿವನಿದ್ದೆ ನಾನು. ಅವಾಗ ಮೂವ್ ಮಾಡಿರೋದು ಇನ್ನೂ ಕೂಡ ಆಗಿಲ್ಲ. ಅವಾಗ ಕೇಂದ್ರ ಸರ್ಕಾರ ಭಾಳ ದೊಡ್ಡ ಮಾತಾಡ್ತು, ನೀವು ಸ್ವಲ್ಪ ನಮಗೆ ಸಹಕಾರ ಮಾಡಿ ನಾವೆಲ್ಲನೂ ನಿಮಗೆ ಮಾಡಿಕೊಡ್ತೀವಿ ಅಂತ. ರಾಮಾಯಣ ಸರ್ಕ್ಯೂಟ್ ಮಾಡ್ತೀನಿ ಅಂದರು, ಅಂಜನಾದ್ರಿ ಇದು ಮಾಡ್ತೀನಿ ಅಂದರು. ಬುದ್ಧಿಸ್ಟ್ ಸರ್ಕ್ಯೂಟ್ನಲ್ಲಿ ಸನ್ನತಿ ತೊಗೊಂಡಿದ್ರು. ಪ್ರಸಾದ್ ಯೋಜನೆಯಲ್ಲಿ ಇದು ಯಾವುದು ನಮ್ಮ ಗಣಗಾಪುರ ತೊಗೊಂಡಿದ್ರು. ನಾನು ಐಡೆಕ್ ಅಂತ ಸಂಸ್ಥೆ ಇದೆ, ಸರ್ಕಾರದ ಸಂಸ್ಥೆ, ಅವ್ರ ಮುಖಾಂತರ ಎಲ್ಲ ಪ್ಲ್ಯಾನ್ ಗೀನೆಲ್ಲ ಮಾಡಿಸಿ ಸಬ್ಮಿಟ್ ಮಾಡಿದ್ರು ಕೂಡ ಏನೂ ಆಗಿಲ್ಲ. ನಾನೇ ನಮ್ಮ ASI ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಆರ್ಕಿಯಾಲಜಿಕ್ ಸರ್ವೆ ಆಫ್ ಇಂಡಿಯಾ ಹತ್ರನೂ ಹೋಗಿ ಭೇಟಿಯಾಗಿ ಸನ್ನತಿದೆಲ್ಲನೂ ಮಾಡಿಸ್ಕೊಂಡು ಬಂದಿದ್ದೆ. ಅದರದ್ದೊಂದು ನಾನು ಒಂದು 6 ಕೋಟಿ ಹಾಕಿದ್ದೆ, ಅವರು ಒಂದು 8 ಕೋಟಿ ಕೊಟ್ಟಿದ್ದರು. ಅದು ಮೊನ್ನೆ ನೆನಪಿದ್ರೆ ಉಮೇಶ್ ಜಾಧವ್ ಅವರು 1.5 ವರ್ಷದ ಹಿಂದೆ, ಸಾರಿ 1-2 ವರ್ಷದ ಹಿಂದೆ ಹೋಗಿ ಉದ್ಘಾಟನೆ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ರು. ಅದು ಎಕ್ಸ್ಕವೇಷನಿಗೆ ಕೂಡ ನಾವು ದುಡ್ಡು ಕೊಟ್ಟಿದ್ದೆ. ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರದ ಸರಿಯಾಗಿ ಸಹಕಾರ ನಮಗೆ ಪ್ರಸಾದ್ ಯೋಜನೆಯಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಮೊನ್ನೆ ರಾಧಾಕೃಷ್ಣ ಅವರು ಕೂಡ ಒಂದು 10-15 ಡಿಮಾಂಡ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಗಣಗಾಪುರ ಕೂಡ ಒಂದಿದೆ. ಅವರು ನಮಗೆ ಸ್ವಲ್ಪ ದುಡ್ಡು ಕೊಟ್ಟರೆ ನಾವು ಕೂಡ KKRDBನಲ್ಲಿರ್ಬೋದು, ಪ್ರವಾಸೋದ್ಯಮದಲ್ಲಿರ್ಬೋದು ಸೇರಿ ನಾವು ಮಾಡ್ತೀವಿ. ಯಾಕಂದರೆ ಭಾಳ ದೊಡ್ಡ ಪ್ರಾಜೆಕ್ಟ್ ಅದು ಇರ್ಬೋದು. ನಮ್ಮ ರಾಷ್ಟ್ರಕೂಟದ ಕಾಳಗಿ ಇರ್ಬೋದು. ಮೊನ್ನೆ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಜೊತೆ ನಾನೇ ಮೀಟಿಂಗ್ ಮಾಡಿ ವಿ ಹ್ಯಾವ್ ಐಡೆಂಟಿಫೈಡ್ 3 sites ಈ ವರ್ಷದಲ್ಲಿ ನಾವು ಮಾಡಲಿಕ್ಕೆ. ಅದು ಅವರು ನಮಗೆ ಕಮಿಟ್ ಆದ ತಕ್ಷಣ ಈಕ್ವಲ್ ಅಮೌಂಟನ್ನು ನಾವು ಕಮಿಟ್ ಮ್ಯಾಕ್ರೋನಲ್ಲಿ ಆಗ್ಬಿಟ್ಟು ನಾವು ಮಾಡಬೇಕು ಅಂತ ಇದೆ. ಸೊ ಅದನ್ನು 1-1.5 ತಿಂಗಳು ಆಗ್ಬೋದು. ದೊಡ್ಡ ಸಮಸ್ಯೆ ಇದೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸರಿಯಾದ ಅದು ಈಗ ಅದು ನಾನು ತಿಳ್ಕೊಂಡೆ. ಅದ್ಯಾವುದೋ ಒಂದು ಹೊಸ ಸಾಫ್ಟ್ವೇರು UUCMS UUMS ಅಂತ ಏನೋ ಬಂದಿದೆ, ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ. ಬೆಳಿಗ್ಗೆ ನೀವು ಹೇಳ್ದಂಗೆ ಇವರು ಬಂದಿದ್ದರು ನನ್ನ ಹತ್ರ, ಎಕ್ಸಾಮಿನೇಷನ್ ಮಾಡೋರು, ಎಕ್ಸಾಮಿನೇಷನ್ ರಿಜಿಸ್ಟ್ರಾರು ಬಂದು ನನ್ನ ಹತ್ರ ಭೇಟಿಯಾಗಿ ಒಂದು ಬ್ರೀಫ್ ಮಾಡಿದ್ದಾರೆ. ನಾನು ಕೂಡ ಮೊನ್ನೆ ಡಾಕ್ಟರ್ ಸುಧಾಕರ್ ಅವರಿಗೆ ಗಮನಕ್ಕೆ ತಂದಿದ್ದೀನಿ, ಇದನ್ನು ತಂದಿದ್ದೀನಿ. ಮತ್ತು ಮೊನ್ನೆ BA
ಎಕ್ಸಾಮ್ದು ಕೂಡ ತಂದಿದ್ದೀನಿ. ಅವರೇನೋ ತನಿಖೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲ, ಅದೇ ಮೊನ್ನೆ ಗೊತ್ತಾಗಿದ್ದು. ಸೊ ಅದಕ್ಕೆ ನಾನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ಬಿಟ್ಟು ಮಾನ್ಯ ಸಚಿವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಏನು ಸರಿ ಅರ್ಥ ಆಗಿಲ್ಲ. ಅದು ಮೊನ್ನೆ ಗೊತ್ತಾಯ್ತು. ಈಗ ಏನಂತ ಡಿಫೆಂಡ್ ಮಾಡ್ಕೊಳ್ಳಿ. ದಟ್ ಈಸ್ ನಾಟ್ ಕರೆಕ್ಟ್. ನಿಯಮ ಬಾಹಿರವಾಗಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಸೊ ಅದಕ್ಕೆ ನಾವು ಇಲ್ಲ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾನೇ ಸ್ವತಃ ಲೆಟರ್ ಬರೆದಿದ್ದೀನಿ. ಲೆಟರ್ ಬರೆದು ನಾನು ಮಾನ್ಯ ಸಚಿವರಿಗೆ ಕೂಡ ಕೊಟ್ಟಿದ್ದೀನಿ. ಹಿ ಈಸ್ ಪ್ರಾಮಿಸ್ ದಟ್ ಹಿ ವಿಲ್ ಟೇಕ್ ಆ್ಯಕ್ಷನ್. ನೋಡಿ, ನಿಮ್ಮ ಪ್ರಾಥಮಿಕ ಶಿಕ್ಷಣ ಇರ್ಬೋದು ಅಥವಾ ನಿಮ್ಮ ಉನ್ನತ ಶಿಕ್ಷಣ ಇರ್ಬೋದು, ಯಾವಾಗ ಕೌನ್ಸಿಲಿಂಗ್ ಮಾಡಿಬಿಟ್ರು ನಿಮ್ಗೆ ಗೊತ್ತಿದೆ 2,000 ಜನ ಹೋಗ್ಬಿಟ್ರು ಇಲ್ಲಿಂದ. ಸೊ ಅದಕ್ಕೆ ನಾವು KKRDBಯಿಂದ ಈ ಸರಿ ನಾವು ಒಂದು ಡಾಕ್ಟರ್ ಅಜಯ್ ಸಿಂಗ್ ಅವರೆಲ್ಲ ಸೇರಿ ನಾವು ಉಪನ್ಯಾಸಕರ ಮೇಲೆ ಹೆಚ್ಚನ್ನು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಅದನ್ನು ಕೂಡ ಈ ವರ್ಷ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಹೋಪ್ಫುಲಿ ಇಟ್ ವಿಲ್ ಬಿ ಡನ್. ಕಲಬುರಗಿ ಕೋಟೆಯಲ್ಲಿ ಆರ್ಕಿಯಾಲಜಿ ಬೋರ್ಡ್ ಇದೆ ಸರ್. ಬೋರ್ಡ್ ಪಕ್ಕದಲ್ಲಿ ಶಾಮಿಲ್ಗಳೆಲ್ಲ ಅಂಗಡಿಗಳಾಗಿದೆ. ಕೋಟೆ ಪಕ್ಕದಲ್ಲಿ. ಕೋಟೆ ಪಕ್ಕದಲ್ಲ, ಕೋಟೆ ಪಕ್ಕದಲ್ಲಿ ಆರ್ಕಿಯಾಲಜಿ ಇರುತ್ತೆ. ಆರ್ಕಿಯಾಲಜಿ ಒಳಗಿರೋ ಜಾಗ ಬೋರ್ಡ್ ಹಾಕಿದ್ದಾರೆ ಒಳಗಡೆ. ಈಗ ಎನಿವೆ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅವರಿಗೂ ಕೂಡ ನಾವು ಹೇಳಿದ್ದೀವಿ ಎಲ್ಲ ತೆರವು ಮಾಡಿಸ್ಬೇಕು ಅಂತ. ಅವಾಗ ತೆರವು ಮಾಡಿಸ್ತೀವಿ. ಬಟ್ ತಾವು ಯಾವ್ದು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ರೆ ನಾನು ನೋಡಿಲ್ಲ ಅಥವಾ ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ಐ ವಿಲ್ ಸೆಂಡ್ ದ ಕಾರ್ಪೊರೇಷನ್ ಕಮಿಷನರ್. ಅದೇ ಸುಪ್ರೀಂ ಕೋರ್ಟ್ದು ಒಂದು ಆದೇಶನೂ ಇದೆ. ಪ್ಲಸ್ ASIದು ಒಂದು ಇದು ಇದೆ ಮುಂಚೆನೂ. ಅವರಿಗೆಲ್ಲ ಈಗ ಮೊನ್ನೆ ಬಂದಾಗ ಅವರಿಗೆಲ್ಲ ಮಾತಾಡಿದ್ದೀನಿ. ಸ್ವಲ್ಪ ಈ ಚುನಾವಣೆಯಿಂದ ನಾನು ಪರ್ಯಾಯ ವ್ಯವಸ್ಥೆ ಹೋದ ಬಾರಿನೇ ನಾನು ಇದ್ದಾಗ ನಾನು ಅವರಿಗೆ ಕಲ್ಪಿಸ್ಕೊಟ್ಟಿದ್ದೆ. ಆದರೆ ಅದು ಭಾಳ ದೂರ ಆಗುತ್ತೆ ಅಂತ ಅವ್ರು ಹೋಗಿಲ್ಲ. ಇಲ್ಲ ಸಿಟಿ ಸೆಂಟ್ರ್ನಲ್ಲಿ ಕೊಡಿ ನಾವು ಮೂವ್ ಆಗ್ತೀವಿ ಅಂತ. ಬಟ್ ತಪ್ಪು ನಮ್ಮದೇ ಅಲ್ಲ. ಮನೆ ಕಟ್ಟಕ್ಕೆ ಬಿಟ್ಟಿದ್ದೀವಿ. ಕರೆಂಟ್ ಹೆಂಗೆ ಬಂತು ಅವರಿಗೆ? ಕರೆಂಟು, ರಸ್ತೆ ಎಲ್ಲ ನಾವೇ, ನೀರು ಎಲ್ಲ ನಾವೇ ಕೊಟ್ಟಿದ್ದಲ್ಲ. ಕಾರ್ಪೊರೇಷನ್ ಎಲೆಕ್ಷನ್ ಟೈಮ್ನಲ್ಲಿ ನಾವು ಕೊಟ್ಬಿಡ್ತೀವಿ. ಎಲೆಕ್ಷನ್ ಟೈಮಲ್ಲಿ ಕೊಟ್ಬಿಡ್ತೀವಿ. ಮತ್ತು ಈಗ ತಲೆ ಚಸ್ಕೋತೀವಿ. ನಾವು ವಿ ಹ್ಯಾವ್ ದ ಥಿಂಗ್. ನಮ್ಗೆ ಇಚ್ಛಾಶಕ್ತಿನೂ ಇದೆ. ಮತ್ತು ಅವ್ರಿಗೆ ಕೂಡ ನಾವು ಕನ್ವಿನ್ಸ್ ಮಾಡಿದ್ದೀವಿ ಅವ್ರಿಗೆ. ಕಾರ್ಪೊರೇಷನ್ ಗಾರ್ಡನ್ ಜಾಗದಲ್ಲಿ ಬಹಳಷ್ಟು ಒತ್ತುವರಿ ಆಗ್ತದೆ. ಅವ್ರು CS ಸೈಟನ್ನು ಒಂದು ಉದ್ದೇಶಕ್ಕೆ ಮಾಡ್ತಾರೆ, ಇನ್ನೊಂದು ಉದ್ದೇಶಕ್ಕೆ ಇದು ಮಾಡ್ಕೊತಾರೆ. ವಿವೇಕಾನಂದ ವಿದ್ಯಾನಿಲಯ ಸ್ಕೂಲ್ ಕನ್ನಡ ಮೀಡಿಯಂ ಪರ್ಮಿಷನ್ ತಗೊಂಡು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸರ್ ಎಂಟಾಗಿ 2 ಗಾರ್ಡನ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್. ಯಾರು ಕೂಡ ಅದ್ರ ಬಗ್ಗೆ ಇನ್ನೂ ಇದು ಮಾಡ್ತಾರೆ ಸರ್. DDP ಮೇಲೆ ಕಮಿಷನ್ ಆಗ್ತಾರೆ, ಕಮಿಷನರ್ ಕಾರ್ಪೊರೇಷನ್ ಅವರು ಮೀಡಿಯಂ ಸ್ಕೂಲ್ CS ಸೈಟ್ಗೆ ಗೊತ್ತಾಯ್ತು. ನೋ ಬಟ್ ಇದು ಇವ್ರೇನು ಹೇಳ್ತಾ ಇರೋದು ಅದು ನನಗೆ ಗಮನಕ್ಕೆ ಬಂದಿಲ್ಲ. ಬಟ್ ಐ ವಿಲ್ ಡೆಫಿನೆಟ್ಲಿ ಟೇಕ್ ಆಕ್ಷನ್. ಯಾರು ಹೋಗಿದ್ದಾರೆ? ಒಬ್ರು ಕೇಳಿ ಸರ್. ನೀವು ಹೇಳೋದು ಅರ್ಥ ಆಗ್ತಾ ಇಲ್ಲ. ಒಬ್ರು ಕೇಳಿ. ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ಡೆಫಿನೆಟ್ಲಿ ಈಗ ಚೇರ್ಮನ್ ಅವರು ಇಲ್ಲೇ ಇದ್ದಾರೆ, ಕಮಿಷನರು ಇಲ್ಲೇ ಇದ್ದಾರೆ. ಐ ವಿಲ್ ರೈಟ್ ಟು ದೆಮ್. ನಾನೇ ಬರೀತೀನಿ.